ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 24ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಫಂಕ್ಷನ್ಸನ್ನು ತಿಳಿಸ್ಕೊಡ್ತೀನಿ. ಇದು ನಮ್ಮ ಹಿಂದಿನ 23ನೇ ವಿಡಿಯೋದ ಮುಂದಿನ ಭಾಗ ಆಗಿರುತ್ತೆ. ಇದು ಪಾರ್ಟ್ 2 ಇರುತ್ತೆ. ಇದರಲ್ಲಿ ಇನ್ನೂ ಅನೇಕ ಟೆಕ್ಸ್ಟ್ ಫಂಕ್ಷನ್ಸ್ಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಯಾವುದೆಲ್ಲ ಫಂಕ್ಷನ್ಸ್ಗಳಿದ್ದಾವೆ ಫಸ್ಟು ನೋಡೋಣ. ಲೆನ್, ಫೈಂಡ್, ಸರ್ಚ್, ಫಾರ್ಮ್ಯಾಟ್, ರೀಪ್ಲೇಸ್, ಸಬ್ಸ್ಟಿಟ್ಯೂಟ್, ರಿಪೀಟ್, ಟ್ರಿಮ್, ಯೂನಿಕ್ಯಾರ್, ಯೂನಿಕೋಡ್ ಮತ್ತು ವ್ಯಾಲ್ಯೂ ಫಂಕ್ಷನ್ಸ್ಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಿಮಗೆ ಹೇಳಿದಾಗೆ ಇಲ್ಲಿ ಎಲ್ಲ ಫಂಕ್ಷನ್ಸ್ಗೂ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ನಾನು ಈ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೋಡಿ ನಮಗೆ ಈ ಮೈಕ್ರೋಸಾಫ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಪ್ರತಿಯೊಂದು ಫಂಕ್ಷನ್ಗೂ ನಾನು ಈ ರೀತಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ನೀವು ವೆಬ್ಸೈಟ್ಗೆ ಹೋದಾಗ ಆ ಒಂದು ಫಂಕ್ಷನ್ಸ್ನ ಎಕ್ಸ್ಪ್ಲನೇಷನ್ ನೋಡಿ. ಇಲ್ಲಿ ನಿಮಗೆ ಸಿಂಟೆಕ್ಸ್ ಇರುತ್ತೆ ಮತ್ತು ಅದರ ಎಕ್ಸ್ಪ್ಲನೇಷನ್ ಇರುತ್ತೆ ಮತ್ತು ಎಕ್ಸಾಂಪಲ್ಸ್ ಕೂಡ ಇರುತ್ತೆ. ಸೊ ಇದರಿಂದ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಬೋದು. ಆದರೆ ನಾನು ನಿಮಗೆ ಪ್ರಾಕ್ಟಿಕಲ್ಲಾಗಿ ಈ ಎಲ್ಲ ಫಂಕ್ಷನ್ಸ್ಗಳನ್ನು ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಅಥವಾ ರಿಪೋರ್ಟ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಲೆನ್, ಫೈಂಡ್ ಮತ್ತು ಸರ್ಚನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ನಾನು ಒಂದಷ್ಟು ಟೇಬಲ್ಸನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪ್ರಾಡಕ್ಟ್ ಟೇಬಲ್ ಅಂತ ಒಂದಿದೆ. ಇಲ್ಲಿ ನಮಗೆ ಪ್ರಾಡ್ ನೇಮ್ ಅಂದರೆ ಪ್ರಾಡಕ್ಟ್ ನೇಮ್ ಬಗ್ಗೆ ಒಂದು ಕಾಲಮ್ ಇದೆ. ನಾವೇನು ಮಾಡೋಣ ಅಂದರೆ ಫಸ್ಟು ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ಗಳಿದ್ದಾವೆ ಅಂದರೆ ಈ ಪ್ರಾಡಕ್ಟ್ ನೇಮ್ ಕಾಲಮಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನಾವು ತಿಳ್ಕೊಬೇಕಂದ್ರೆ ಲೆನ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡೋಣ. ಪ್ರಾಡ್ ಲೆನ್ ಅಂತ ಕೊಡ್ತೀನಿ. ಲೆನ್ ಆಫ್ ಪ್ರಾಡಕ್ಟ್ ನೇಮ್ ಅಂತ ನಾನು ಕೊಟ್ಟರೆ ನೋಡಿ ಈ ಒಂದು ಕಾಲಮಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅದಷ್ಟು ಇಲ್ಲಿ ನಮಗೆ ಡಿಸ್ಪ್ಲೇ ಆಗಿಬಿಡುತ್ತೆ. ನೋಡಿ ಈ ಕಾಲಮಲ್ಲಿ ನೋಡಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಸ್ಪೇಸ್ ಇರ್ಬೋದು, ಯಾವುದೇ ಕ್ಯಾರೆಕ್ಟರ್ಸಲ್ಲಿ ಇದು ಕೌಂಟ್ ಆಗಿ ನಮಗೆ ಇದರಲ್ಲಿರ್ತಕ್ಕಂಥ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲಿ ನಮಗೆ ಬರುತ್ತೆ. ಸಪೋಸ್ ನಾನೇನಾದರೂ ಯಾವುದಾದ್ರೂ ಒಂದು ವರ್ಡ್ ಅಥವಾ ಕ್ಯಾರೆಕ್ಟರನ್ನು ಹುಡುಕಬೇಕು, ಆವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಫೈಂಡ್ ಅಥವಾ ಸರ್ಚ್ ಅನ್ನೋ ಫಂಕ್ಷನನ್ನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಡಕ್ಟ್ ಕಾಲಮಲ್ಲಿ ಒಂದು ವರ್ಡನ್ನು ಹುಡ್ಕೋಣ. ಇಲ್ಲಿ ಆ್ಯಕೋ ಅಂತಿದೆ, ACCO. ಏನು ಮಾಡೋಣ ಅಂದರೆ ಇಲ್ಲಿ ಹೋಗ್ಬಿಟ್ಟು ಪ್ರಾಡ್ ಫೈಂಡ್ ಅಂತ ಕೊಡ್ತೀನಿ. ಫೈಂಡ್ ACCO ವಿತಿನ್ ಟೆಕ್ಸ್ಟ್ ಅಂದರೆ ಪ್ರಾಡಕ್ಟ್ ನೇಮ್ ಕೊಡ್ತೀನಿ. ಸ್ಟಾರ್ಟಿಂಗ್ ಪೊಸಿಷನ್ ಬಂದು ಫಸ್ಟ್ ಪೊಸಿಷನಿಂದ ನಾವು ಇದನ್ನು ಹುಡುಕ್ಬೇಕಾಗುತ್ತೆ. ಅಕಸ್ಮಾತಾಗಿ ಸಿಕ್ಕಿಲ್ಲ ಅಂದರೆ 0 ಅಂತ ಕೊಡೋಣ. ಅಕಸ್ಮಾತಾಗಿ ಈ ಆ್ಯಕೋ ಅನ್ನೋ ವರ್ಡ್ ಇಲ್ಲ ಅಂತಂದರೆ 0 ಅಂತ ಬರಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ 0 ಅಂತ ಕೊಟ್ಟಿರ್ತೀನಿ. ನನಗೆ ಇವಾಗ ಇಲ್ಲಿ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ ಏನಂದರೆ ಯಾವ ಪೊಸಿಷನಲ್ಲಿ ಈ ಆ್ಯಕೋ ಅನ್ನೋದು ಇರುತ್ತೆ ಅಂತ. ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ ನೋಡಿ ನಮಗೆ ಇಲ್ಲಿ 1 ಅಂತಿದೆ ಅಂದರೆ ಫಸ್ಟ್ ಪೊಸಿಷನಿಂದ. ಹಾಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ 20 ಅಂತ ಬರುತ್ತೆ ನೋಡಿ, ಆ್ಯಕೋ ಅನ್ನೋದು ಎಂಡಲ್ಲಿದೆ. ಸೊ ಇದು ಯಾವ ಪೊಸಿಷನಲ್ಲಿದೆ ಅಂತ ನಮಗಿದು ತೋರಿಸುತ್ತೆ. ರೈಟ್, ಇವಾಗ ನೋಡಿ ಇಲ್ಲಿ ಫೈಂಡನ್ನು ಯೂಸ್ ಮಾಡಿದ್ವಿ. ಈಗ ನಾವೇನು ಮಾಡೋಣ ಅಂದರೆ ಸರ್ಚನ್ನು ಯೂಸ್ ಮಾಡಿ ಇದೇ ರೀತಿ ರಿಸಲ್ಟ್ಸನ್ನು ತೊಗೊಳ್ಳೋಣ. ಆಮೇಲೆ ಈ ಎರಡೂ ಡಿಫ್ರೆನ್ಸನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ, ಪ್ರಾಡ್ ಅಂಡರ್ಸ್ಕೋರ್ ಸರ್ಚ್ ಅಂತ ಕೊಡ್ತೀನಿ. ಸರ್ಚ್ ಫೈಂಡ್ ಟೆಕ್ಸ್ಟ್ ಅಂತ ಕೇಳುತ್ತೆ. ಸೇಮ್ ನೀವು ಪ್ಯಾರಾಮೀಟರ್ಸ್ ನೋಡಿದ್ರೆ ಫೈಂಡ್ ಏನಿದೆ ಅದೇ ಪ್ಯಾರಾಮೀಟರ್ಸ್ ಇಲ್ಲೂ ಇರುತ್ತೆ. ವಿತಿನ್ ಟೆಕ್ಸ್ಟ್ ನಾನು ಏನು ಮಾಡ್ತೀನಿ, ಪ್ರಾಡಕ್ಟ್ ನೇಮ್ ಅಂತ ಕೊಡ್ತೀನಿ. ಸ್ಟಾರ್ಟಿಂಗ್ ಪೊಸಿಷನ್ 1, 0, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಇವಾಗ ನಾನು ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ ನಮಗೆ ಸೇಮ್ ರಿಸಲ್ಟ್ಸ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಇಲ್ಲಿ 1 ಅಂತಿದೆ, ಇಲ್ಲಿ 0 ಅಂತಿದೆ. ಯಾಕೆಂದರೆ ACCO ಇಲ್ಲಿ ಕ್ಯಾಪಿಟಲ್ ಇದ್ದರೂ ಕೂಡ ನಮಗೆ ಇಲ್ಲಿ ಸರ್ಚ್ ಆಗುತ್ತೆ. ಇಲ್ಲಿ 20 ಅಂತಿದೆ, ಬಟ್ ಇಲ್ಲಿ ಆ್ಯಕೋ ಅನ್ನೋದು ಇಲ್ಲಿ ಬಿಗಿನಿಂಗಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲೂ ಇದೆ. ಸೊ ಹಂಗಾಗಿ ಇದು ನಮಗೆ 1 ಅಂತ ಇಲ್ಲಿ ಬರ್ತಿದೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫೈಂಡ್ ಮತ್ತು ಸರ್ಚ್ ಎರಡೂ ಸೇಮ್ ಇರುತ್ತೆ. ಬಟ್ ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್ ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ನಾವೇನು ಕೊಡ್ತೀವಿ ವರ್ಡ್ ಅದೇ ವರ್ಡನ್ನು ಅದು ಸರ್ಚ್ ಮಾಡುತ್ತೆ. ಸರ್ಚ್ ಬಂದು ಕೇಸ್ ಇನ್ಸೆನ್ಸಿಟಿವ್ ಅಂದರೆ ಇದು ಯಾವುದೇ ಕೇಸಲ್ಲಿದ್ದರೂ ಅದು ನಮಗೆ ರಿಸಲ್ಟ್ಸನ್ನು ಕೊಡುತ್ತೆ. ಇವಾಗ ಮತ್ತೆ ಇನ್ನೊಂದು
ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಇದನ್ನು ಸ್ಮಾಲ್ ಎ ಮಾಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನಮಗೆ ಇವಾಗ ಏನು ರಿಸಲ್ಟ್ ಬರುತ್ತೆ ನೋಡೋಣ. ಇದನ್ನು ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ ಇವಾಗ ಬಂದಿರೋ ಔಟ್ಪುಟ್ಟಲ್ಲಿ ಜಸ್ಟ್ ಸ್ಕ್ರಾಲ್ ಮಾಡಿ ನೋಡ್ತೀನಿ ನೋಡಿ, ಎಲ್ಲ ಕಡೆ ಇದು 0 ಅಂತಿದೆ ಇವಾಗ. ಯಾಕೆ ಅಂತಂದರೆ ಇಲ್ಲಿ ಎ ಬಂದು ಕ್ಯಾಪಿಟಲ್ ಇರುತ್ತೆ. ಅದೇ ನಾನು ಇಲ್ಲಿ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ಸರ್ಚ್ಗೆ ಸ್ಮಾಲ್ ಎ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟರು ಕೂಡ ನಮಗೆ ಸರ್ಚ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕೆಳಗೆ ನೋಡಿ, ಸ್ಕ್ರಾಲ್ ಮಾಡಿದ್ರೆ ಇನ್ನೂ ನಮಗೆ ರಿಸಲ್ಟ್ಸ್ ಬರ್ತಿದೆ. ಸೊ ಏನಪ್ಪ ಅಂತಂದರೆ ನಮಗೆ ಫೈಂಡ್ ಮತ್ತು ಸರ್ಚ್ ಎರಡೂ ನಮಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಅಥವಾ ವರ್ಡನ್ನು ಹುಡ್ಕೋದಕ್ಕೆ ಅನುಕೂಲ ಮಾಡುತ್ತೆ. ಬಟ್ ಏನಂತಂದರೆ ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್, ಸರ್ಚ್ ಬಂದು ಕೇಸ್ ಇನ್ಸೆನ್ಸಿಟಿವ್. ಇದನ್ನು ನೀವು ಅರ್ಥ ಮಾಡಿಕೊಂಡು ಯಾವಾಗ ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಬೇಕು. ರೈಟ್, ಫಾರ್ಮ್ಯಾಟ್. ಇಲ್ಲಿ ಒಂದು ಟೇಬಲ್ ಇದೆ, ಡ್ಯೂರೇಷನ್ ಅಂತ. ಇದರಲ್ಲಿ ಆರ್ಡರ್ ಡೇಟ್ ಮತ್ತು ಸೇಲ್ಸ್ ಅಂತಿದೆ. ಫಾರ್ಮ್ಯಾಟನ್ನು ಆಲ್ರೆಡಿ ನಾನೊಂದು ವಿಡಿಯೋ ಈ ಒಂದು ಸೀರೀಸಲ್ಲಿ ನಾನು ಆಲ್ರೆಡಿ ಒಂದು ಬೇಸಿಕ್ಕಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಡೇಟ್ ಮತ್ತು ನಂಬರ್ಸನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂ ಕಾಲಮ್ ಅಂತ ಕೊಟ್ಟು ಫಾರ್ಮ್ಯಾಟ್ ಯಾವ ರೀತಿ ಮಾಡ್ಬೋದು ನೋಡಿ. ಇವಾಗ ಈ ಫಾರ್ಮ್ಯಾಟನ್ನು ಯೂಸ್ ಮಾಡ್ತೀನಿ. ಫಾರ್ಮ್ಯಾಟ್ ಯೂಸ್ ಮಾಡಿ ಡೇಟ್ ಫಾರ್ಮ್ಯಾಟನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಡೇಟ್ ಅಂತ ಕೊಡ್ತೀನಿ, ಅಂಡರ್ಸ್ಕೋರ್ ಡೇಟ್. ಫಾರ್ಮ್ಯಾಟ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ವ್ಯಾಲ್ಯೂ ಅಂತ ಬರುತ್ತೆ. ವ್ಯಾಲ್ಯೂನ ಏನು ಮಾಡ್ತೀನಿ, ಆರ್ಡರ್ ಡೇಟನ್ನು ತಗೋತೀನಿ, ಫಾರ್ಮ್ಯಾಟ್. ಇವಾಗ ನಾನು ಫಾರ್ಮ್ಯಾಟ್ ಮಾಡ್ತಾ ಇರೋದು ಡೇಟ್. ಸೇ DMY. ಡಿ ಅಂದರೆ ಡೇ, ಎಮ್ ಅಂದರೆ ಮಂತ್, ವೈ ಅಂದರೆ ಇಯರ್. ನಾನು ಏನು ಮಾಡ್ತೀನಿ, DD -MMM ಮತ್ತು YYY ಅಂತ ಕೊಟ್ಬಿಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ ಡಿ ಮತ್ತು ಎಮ್ ಬಂದು 3 ಸಲ ಹಾಕಿದ್ದೀನಿ. ಯಾಕೆಂದರೆ MMM ಅಂದರೆ ನಮಗೆ ಆಬ್ರಿವೇಟೆಡ್ ಜಾನ್ ಫೆಬ್ ಈ ಥರ ರಿಸಲ್ಟ್ಸ್ ಬರುತ್ತೆ. ನಾನು ಇವಾಗ ಇನ್ನೊಂದು ಎಮ್ ಅಂತ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ ಕಂಪ್ಲೀಟ್ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂತ ಬರುತ್ತೆ. ಸೊ ಇದು ನೋಡಿ ಈ ಥರ. ಸೊ ನನಗೆ ಯಾವ ರೀತಿ ಫಾರ್ಮ್ಯಾಟನ್ನು ಚೇಂಜ್ ಮಾಡಬೇಕು ಆ ರೀತಿ ನಾನು ಇಲ್ಲಿ ಕೊಡ್ಬೋದು. ಸಪೋಸ್ ನನಗೆ ವೀಕ್ ನೇಮ್ ಕೂಡ ಬೇಕು, ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಸ್ಪೇಸ್ ಕೊಟ್ಬಿಟ್ಟು DD ಅಂತ ಕೊಡ್ತೀನಿ. ಇದು ಡೇ ನೋಡಿ ಈ ಥರ, ಸಂಡೇ, ಮಂಡೇ, ಟ್ಯೂಸ್ಡೇ ಆಬ್ರಿವೇಟೆಡ್ ಆಗಿ ಬರುತ್ತೆ. ಇದು ಡೇಟ್ಗೆ. ಸಪೋಸ್ ನಾನು ನಂಬರನ್ನು ಚೇಂಜ್ ಮಾಡಬೇಕು, ಫಾರ್ಮ್ಯಾಟ್ಸನ್ನು, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ತೊಗೊಂಡು ಫಾರ್ಮ್ಯಾಟ್ ಅಂತ ಕೊಡ್ತೀನಿ. ಇವಾಗ ನಂಬರ್ಗೆ ನಾವು ಬೇರೆ ಥರ ಈ ಫಾರ್ಮ್ಯಾಟ್ಸನ್ನು ಕೊಡಬೇಕಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಫಾರ್ಮ್ಯಾಟ್ ಅಂಡರ್ಸ್ಕೋರ್ ಸೇಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ಫಾರ್ಮ್ಯಾಟ್ ಕೊಟ್ಬಿಟ್ಟು ವ್ಯಾಲ್ಯೂ ಈ ಸತಿ ಸೇಲ್ಸ್ ಅಂತ ಕೊಡ್ತೀನಿ, ನಾನು ###0.0. ಇದು ಬಂದು ನಂಬರ್ ಫಾರ್ಮ್ಯಾಟ್ಗೆ ನಾವು ತೊಗೊಳ್ಳೋವಂಥದ್ದು. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ಡೆಪ್ತಾಗಿ ನಿಮಗೆ ಎಲ್ಲ ಫಾರ್ಮ್ಯಾಟ್ಸ್ಗಳ ಬಗ್ಗೆ ಡೀಟೇಲಾಗಿ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಸೀರೀಸಲ್ಲಿ, ಅದನ್ನು ನೀವು ತಿಳ್ಕೊಬೋದು. ನಾನು ಇವಾಗ ಎಂಟರ್ ಅಂತ ಕೊಟ್ಟರೆ ನೋಡಿ ಇದು 1000 ಸಪ್ರೇಟರ್ಸ್ ಕನ್ವರ್ಟ್ ಆಗುತ್ತೆ. ಇದನ್ನು ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನೋಡಿ ಇಲ್ಲಿ 2673 ಆಯಿತಾ. ಇಲ್ಲಿ ಸಪ್ರೇಟರ್ ಇದೆ ನೋಡಿ, ಇದು ನೀವು ನೋಡ್ಬೋದು. ಬಟ್ ಏನಪ್ಪ ಅಂತಂದರೆ ಫಾರ್ಮ್ಯಾಟನ್ನು ಯೂಸ್ ಮಾಡಿದಾಗ ಈ ವ್ಯಾಲ್ಯೂಸ್ ಏನು ಬರುತ್ತಲ್ಲ ಔಟ್ಪುಟ್ಟು, ಇದು ಟೆಕ್ಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕು. ಇದೆಲ್ಲಿ ಯೂಸ್ ಮಾಡ್ತಾರೆ, ಸಪೋಸ್ ನಾನು ಏನಾದರೂ ಫಾರ್ಮ್ಯಾಟ್ ಚೇಂಜ್ ಮಾಡಿ ನನಗೆ ಈ ರಿಪೋರ್ಟ್ಸಲ್ಲಿ ಒಂದು ಹೆಡ್ಡಿಂಗ್ ಥರ, ಟೈಟಲ್ ಥರ ಬೇಕಂದಾಗ ಯೂಸ್ ಮಾಡ್ಬೋದು. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತೀವಲ್ಲ ಆವಾಗ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೀಪ್ಲೇಸ್ ಮತ್ತು ಸಬ್ಸ್ಟಿಟ್ಯೂಟ್ ಏನು ಮಾಡೋಣ ಅಂದರೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಟೇಬಲ್ ಇದೆ ಆರ್ಡರ್ ಅಂತ, ಇದರಲ್ಲಿ ಆರ್ಡರ್ ID ಅಂತ ಒಂದು ಕಾಲಮ್ ಇದೆ. ನನಗೊಂದು ರಿಕ್ವೈರ್ಮೆಂಟ್ ಬರುತ್ತೆ, ಏನಪ್ಪ ಅಂತಂದರೆ ಈ ಹೈಫನ್ಸ್ ಇದೆಯಲ್ಲ, ಈ ಹೈಫನ್ಸ್ ಎಲ್ಲ ಬಂದು ನಮಗೆ ಸ್ಲ್ಯಾಶ್ ಅಂತ ಚೇಂಜ್ ಆಗಬೇಕು. ಸ್ಲ್ಯಾಶ್ಗೆ ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನ್ಯೂ ಕಾಲಮ್ ಕೊಟ್ಬಿಟ್ಟು ಇಲ್ಲಿ ಆರ್ಡರ್ ಸಬ್ಸ್ಟಿಟ್ಯೂಟ್ ಅಂತ ಕೊಡ್ತೀನಿ. ಒಂದು ಫಾರ್ಮುಲಾ ಇದೆ ಸಬ್ಸ್ಟಿಟ್ಯೂಟ್ ಅಂತ. ನನ್ನ ರಿಕ್ವೈರ್ಮೆಂಟ್ ಅಕಸ್ಮಾತಾಗಿ ಯಾವುದೇ ಒಂದು ಕ್ಯಾರೆಕ್ಟರ್ ಅಥವಾ ವರ್ಡ್ ಕಂಪ್ಲೀಟಿಗೆ ಆ ಸೆಲ್ಲಲ್ಲಿ ಚೇಂಜ್ ಆಗಬೇಕು ಅಂದರೆ, ರೀಪ್ಲೇಸ್ ಮಾಡಬೇಕು ಅಂದರೆ ಸಬ್ಸ್ಟಿಟ್ಯೂಟ್ ಯೂಸ್ ಮಾಡ್ತೀನಿ. ಟೆಕ್ಸ್ಟ್ ಅಂತ ಕೇಳುತ್ತೆ, ಟೆಕ್ಸ್ಟ್ ಬಂದು ಆರ್ಡರ್ ID, ಓಲ್ಡ್ ಟೆಕ್ಸ್ಟ್ ಅಂತ ಕೇಳುತ್ತೆ, ಓಲ್ಡ್ ಟೆಕ್ಸ್ಟ್ ಬಂದು ಹೈಫನ್, ನ್ಯೂ ಟೆಕ್ಸ್ಟ್ ಬಂದು ಸ್ಲ್ಯಾಶ್, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್.
ಇವಾಗ ನೋಡಿ ಎಲ್ಲೆಲ್ಲಿ ಹೈಫನ್ಸ್ ಇದೆ ಅಲ್ಲೆಲ್ಲ ಅದು ಸ್ಲ್ಯಾಶಿಗೆ ಚೇಂಜ್ ಆಗ್ಬಿಡುತ್ತೆ, ಐಫನ್ಸ್ ಎಲ್ಲ ಸ್ಲ್ಯಾಶಿಗೆ ಚೇಂಜ್ ಆಗ್ಬಿಡುತ್ತೆ. ಬಟ್ ಸಪೋಸ್ ನನಗೇನಾದ್ರು ರಿಕ್ವೈರ್ಮೆಂಟ್ ಬಂದು ನನಗೆ ಯಾವುದಾದ್ರೂ ಒಂದು ಹೈಫನ್ ಮಾತ್ರ ಸ್ಲ್ಯಾಶ್ ಆಗಬೇಕು, ಅವಾಗ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಮ ಅಂತ ಕೊಡ್ತೀನಿ. ಇಲ್ಲಿ ಇನ್ಸ್ಟೆನ್ಸ್ ನಂಬರ್ ಅಂತ ಒಂದು ಪ್ಯಾರಾಮೀಟರ್ ಇದೆ. ಆ ಇನ್ಸ್ಟೆನ್ಸ್ ನಂಬರಲ್ಲಿ ಒಂದು ಬ್ರ್ಯಾಕೆಟ್ಸ್ ಇದೆ ನೋಡಿ. ಈ ಬ್ರ್ಯಾಕೆಟ್ ಬಂದು ಯಾವುದಾದ್ರೂ ಅಕಸ್ಮಾತ್ ಪ್ಯಾರಾಮೀಟರ್ ಬ್ರ್ಯಾಕೆಟ್ ಒಳಗಿತ್ತು ಅಂದರೆ ಅದು ನಮಗೆ ಆಪ್ಷನಲ್ ಅಂತಂದರೆ ನಾವು ಕೊಡ್ಬೋದಿಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡ್ಬೋದು. ನಾನು ಇವಾಗ 2 ಅಂತ ಕೊಟ್ಬಿಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೋಡಿ ಇವಾಗ ಫಸ್ಟ್ ಹೈಫನ್ ಮಾತ್ರ ಹಾಗೇ ಇರುತ್ತೆ, ಸೆಕೆಂಡ್ ಹೈಫನ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇದು ಸಬ್ಸ್ಟಿಟ್ಯೂಟ್. ಸಪೋಸ್ ನನ್ನ ರಿಕ್ವೈರ್ಮೆಂಟ್ ಬಂದು ಮಧ್ಯದಲ್ಲಿರುವಂಥ 4 ಕ್ಯಾರೆಕ್ಟರ್ಗಳು ಎಕ್ಸ್ 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 ಅಂತ ಚೇಂಜ್ ಆಗಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ತೊಗೊಂಡು ನನಗೆ ರಿಕ್ವೈರ್ಮೆಂಟ್ ಬಂದು ಒಂದು ಪೊಸಿಷನಿಂದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರೀಪ್ಲೇಸ್ ಆಗಬೇಕು ಅಂತಿರುತ್ತೆ. ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಗಿ ಯಾವುದೇ ಕ್ಯಾರೆಕ್ಟರ್ಸ್ ಇರಲಿ ಆ ಪೊಸಿಷನಿಂದ ಅಂದರೆ ಎಷ್ಟು ಕ್ಯಾರೆಕ್ಟರ್ಸ್ ರೀಪ್ಲೇಸ್ ಮಾಡಬೇಕು ಅಂದರೆ ನಾವು ರೀಪ್ಲೇಸನ್ನು ಯೂಸ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಆರ್ಡರ್ ಅಂಡರ್ಸ್ಕೋರ್ ರೀಪ್ಲೇಸ್ ಅಂತ ಕೊಡ್ತೀನಿ, ಈಕ್ವಲ್ಸ್ ರೀಪ್ಲೇಸ್ ಓಲ್ಡ್ ಟೆಕ್ಸ್ಟ್ ಬಂದು ಆರ್ಡರ್ ಐ ಡಿ ಕಾಮ ಸ್ಟಾರ್ಟಿಂಗ್ ಪೊಸಿಷನ್ ಬಂದು ಇಲ್ಲಿ ಎಣಿಸ್ಬೋದು 1 2 3 4 ಅಂದರೆ 4ನೇ ಪೊಸಿಷನಿಂದ 4 ಕ್ಯಾರೆಕ್ಟರ್ಸು ನಮಗೆ ಚೇಂಜ್ ಆಗಬೇಕು. ಯಾವ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ಎಕ್ಸ್ 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 ಎಕ್ಸ್. ಓಕೆ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ. ಮಧ್ಯದಲ್ಲಿರ್ತಕ್ಕಂಥ 4 ಕ್ಯಾರೆಕ್ಟರ್ಗಳು ಎಕ್ಸ್ 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 ಅಂತ ಚೇಂಜ್ ಆಗುತ್ತೆ. ಸೊ ನಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡು ಸಬ್ಸ್ಟಿಟ್ಯೂಟ್ ಅಥವಾ ರೀಪ್ಲೇಸನ್ನು ಯೂಸ್ ಮಾಡ್ಕೋಬೇಕು. ರೈಟ್, ನೆಕ್ಸ್ಟ್ ರಿಪೀಟ್ ಫಂಕ್ಷನ್. ರಿಪೀಟ್ ಫಂಕ್ಷನ್ ಬಂದು ನಾವು ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಅದು ರಿಪೀಟ್ ಆಗಬೇಕು ಅಂತಂದರೆ ನಾವು ಈ ರಿಪೀಟ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೇಬಲ್ ಕ್ಯಾಟಗರಿ ಅಂತಿದೆ, ಇಲ್ಲಿ ಸಬ್ ಕ್ಯಾಟಗರೀಸ್ ಒಂದು ಲಿಸ್ಟ್ ಇದೆ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಅಂತಿದೆ. ನನಗೆ ಈ ಕ್ವಾಂಟಿಟೀಸ್ಗಳ ಒಂದು ಚಿಕ್ಕದಾಗಿ ಇದೆಷ್ಟು ಕ್ವಾಂಟಿಟೀಸ್ ಇದೆ ಅದು ನಮಗೆ ಒಂದು ಬಾರ್ ಗ್ರಾಫ್ ಥರ ರಿಸಲ್ಟ್ಸ್ ಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ನ್ಯೂ ಕಾಲಮ್ ಅಂತ ಕೊಟ್ಟು ಇಲ್ಲಿ ಹೊಸ ಒಂದು ಕಾಲಮ್ ಬರುತ್ತೆ, ಅಲ್ಲಿ ನಾನು ಒಂದು ಕ್ಯಾರೆಕ್ಟರ್ಸನ್ನು ರಿಪೀಟ್ ಮಾಡಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ರಿಪೀಟ್ ಕ್ವಾಂಟಿಟಿ ಅಂತ ಕಾಲಮ್ ನೇಮ್ ಕೊಡ್ತೀನಿ, ಈಕ್ವಲ್ಸ್ ರಿಪೀಟ್ ಅನ್ನೋ ಒಂದು ಫಂಕ್ಷನನ್ನು ತೊಗೊಂಡು ಅದು ಟೆಕ್ಸ್ಟ್ ಕೇಳುತ್ತೆ, ನಾನು ಪೈಪ್ ಸಿಂಬಲನ್ನು ತೊಗೋತೀನಿ, ಕಾಮ 10 ಅಂತ ಫಿಕ್ಸ್ ಮಾಡಿರ್ತೀನಿ. ನೀವು ನೋಡ್ಬೋದು ಈ ಪೈಪ್ ಸಿಂಬಲ್ ಏನಿದೆ ಇದು 10 ಸಾರಿ ಎಲ್ಲ ಫಿಕ್ಸ್ಡ್ ಆಗಿರುತ್ತೆ, ಈ ರೀತಿ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಕ್ವಾಂಟಿಟಿ ವೈಸ್. ನಾನೇನು ಮಾಡ್ತೀನಿ, ಈ 10 ತೆಗೆದುಬಿಟ್ಟು ಕ್ವಾಂಟಿಟಿಯನ್ನು ತೊಗೋತೀನಿ, ಕ್ಲೋಸ್ ಬ್ರ್ಯಾಕೆಟ್ಸೇ ಎಂಟರ್. ಇದು ತೊಗೊಂಡಾಗ ನೋಡಿ ಈ ರೀತಿ ನನಗೆ ರಿಸಲ್ಟ್ಸ್ ಬರುತ್ತೆ. ಸೊ ಅಕಸ್ಮಾತ್ ನನಗೆ ಏನಾದ್ರು ಈ ಥರ ರಿಸಲ್ಟ್ಸ್ ಬೇಕು ಅಂದರೆ ನೋಡಿ ಈ ಥರ ನಾನು ತೊಗೋಬೋದು. ರೈಟ್, ನೆಕ್ಸ್ಟ್ ಟ್ರಿಮ್ ಬಂದು ಸಪೋಸ್ ನನಗೇನಾದರೂ ಈ ಥರ ಒಂದು ಕಾಲಮಲ್ಲಿ ಒಂದಷ್ಟು ಟೆಕ್ಸ್ಟ್ ಇರುತ್ತೆ, ಅನ್ವಾಂಟೆಡ್ ಸ್ಪೇಸಸ್ ಅಂದರೆ ತುಂಬ ಸ್ಪೇಸಸ್ಗಳಿರುತ್ತೆ, ಅನ್ವಾಂಟೆಡ್ ಸ್ಪೇಸಸ್, ಅದನ್ನು ನಾನು ಕರೆಕ್ಟ್ ಮಾಡಬೇಕು ಅಂತಂದರೆ, ರಿಮೂವ್ ಮಾಡಬೇಕು ಅಂತಂದರೆ ಟ್ರಿಮ್ಮನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಇವಾಗ ಎಕ್ಸ್ಕ್ಯೂಸ್ ಮೀ ಪ್ರಾಡಕ್ಟ್ ಟ್ರಿಮ್ ಅಂತ ಕೊಟ್ಟು ನಾನು ಕಾಲಮ್ ನೇಮನ್ನು ತಗೋತೀನಿ, ಪ್ರಾಡಕ್ಟ್ ನೇಮ್ ನಮ್ಮ ಕಾಲಮ್ ನೇಮ್, ಎಂಟರ್. ನೋಡಿ ಇವಾಗ ಇಲ್ಲೊಂದು ಕಾಲಮ್ ಬರುತ್ತೆ, ಬಟ್ ಇಲ್ಲಿ ನನಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಸ್ಪೇಸಸ್ ಇಲ್ಲ, ಹಾಗಾಗಿ ನನಗೆ ಅದೇ ರಿಸಲ್ಟ್ಸ್ ಬರುತ್ತೆ. ಬಟ್ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಸ್ಪೇಸಸ್ ಇದ್ದರೆ ದಯವಿಟ್ಟು ಟ್ರಿಮ್ಮನ್ನು ಯೂಸ್ ಮಾಡ್ಕೋಬೋದು. ಯೂನಿಕ್ಯಾರ್, ಯೂನಿಕೋಡ್ ಮತ್ತು ವ್ಯಾಲ್ಯೂ ಇದೇನು ಮಾಡುತ್ತೆ ಅಂತಂದರೆ, ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಟೇಬಲ್ ಇದೆ ಕೋಡ್ ಅಂತ, ನನಗಿಲ್ಲಿ ಒಂದಷ್ಟು ಕೋಡ್ಸ್ ಇದ್ದಾವೆ, ಇದರ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನನಗೆ ಬೇಕು. ಅಂದರೆ ಇಲ್ಲಿ ಏನು ನಂಬರ್ ಇದೆ ಇದ್ರ ಕ್ಯಾರೆಕ್ಟರ್ ನನಗೆ ಬೇಕು. ನಾನೇನು ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕೊಡ್ತೀನಿ, ನ್ಯೂ ಕಾಲಮ್ ಕೊಟ್ಬಿಟ್ಟು ಇಲ್ಲಿರೋಂಥ ಕೋಡನ್ನು ಕ್ಯಾರೆಕ್ಟರ್ಗೆ ನಾನು ಕನ್ವರ್ಟ್ ಮಾಡ್ಕೋತೀನಿ. ಸೊ ಅದಕ್ಕೆ ನಾನೇನು ಮಾಡಬೇಕು ಅಂದರೆ ಯೂನಿಕ್ಯಾರ್ ಅಂತ ಒಂದು ಫಂಕ್ಷನ್ ಇದೆ, ಇಲ್ಲಿ ಹೋಗ್ಬಿಟ್ಟು ಕೋಡ್ ಕ್ಯಾರ್ ಅಂತ ಕೊಟ್ಟಿರ್ತೀನಿ, ಯೂನಿಕ್ಯಾರ್ ಮತ್ತು
ಇಲ್ಲಿ ನಮ್ಮ ಕೋಡ್ ಕಾಲಮನ್ನು ತೊಗೊಂಡು ಎಂಟರ್ ಅಂತ ಕೊಡ್ತೀನಿ. ಇಲ್ಲಿರೋಂಥ ನಂಬರ್ ನೋಡಿ ನಮಗೆ ಕ್ಯಾರೆಕ್ಟರ್, ಈ ನಂಬರ್ಗೆ ಯಾವ ಕ್ಯಾರೆಕ್ಟರ್ ಇದೆ ಅದು ನಮಗೆ ಇಲ್ಲಿ ಲಿಸ್ಟ್ ಆಗುತ್ತೆ ನೋಡಿ. ನೋಡಿ ಈ ರೀತಿ ನಮಗೆ ಕ್ಯಾರೆಕ್ಟರ್ಸ್ ಬರುತ್ತೆ. ಸಪೋಸ್ ನನಗಿಲ್ಲಿ ಈ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ ಅಥವಾ ಒಂದು ಎಮೋಜಿಸ್ ಇದೆ, ಇದರ ನಂಬರ್ಸನ್ನು ನಾನು ಕಂಡುಹಿಡಿಬೇಕು. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್, ಅವಾಗ ನಾವು ಯುನೀಕ್ ಕೋಡ್ ಅಂತ ಕೊಡಬೇಕು. ಸೊ ಇಲ್ಲಿ ಇವಾಗ ನಾವೇನು ಮಾಡೋಣ ಅಂದರೆ ಗೆಟ್ ಕೋಡ್ ಅಂತ ಕೊಟ್ಬಿಡೋಣ, ಈಕ್ವಲ್ಸ್ ಯುನೀಕ್ ಕೋಡ್ ಅಂತ ಕೊಟ್ಬಿಟ್ಟು ಎಮೋಜಿ ಅನ್ನೋ ಕಾಲಮ್ ಇದೆ ಅದನ್ನು ರೆಫರ್ ಮಾಡಿದ್ರೆ ನೋಡಿ ಇಲ್ಲೇನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ ಅದರ ನಂಬರ್ ಇಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ಯುನೀಕ್ ಕ್ಯಾರ್ ಅಥವಾ ಯುನೀಕ್ ಕೋಡನ್ನು ಯೂಸ್ ಮಾಡಿಕೊಂಡು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಅದರ ನಂಬರನ್ನು ಕಂಡುಹಿಡಿಬೋದು. ಸಪೋಸ್ ನನಗೇನಾದರೂ ಅಕಸ್ಮಾತಾಗಿ ಒಂದು ಕಾಲಮ್ ಟೆಕ್ಸ್ಟ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಇಲ್ಲಿ ನಂಬರ್ ಇದೆ. ಇನ್ ಕೇಸ್ ಏನಾದರೂ ಟೆಕ್ಸ್ಟ್ ಆಗಿತ್ತು ಅಂದರೆ ನಾನೇನು ಮಾಡ್ಬೋದು, ವ್ಯಾಲ್ಯೂ ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಇದನ್ನು ನಾವು ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೋದು. ಟೆಕ್ಸ್ಟ್ ಕಾಲಮ್ ಇತ್ತು ಅಂದರೆ ಇಲ್ಲಿ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಗೆಟ್ ವ್ಯಾಲ್ ಅಂತ ಕೊಡ್ತೀನಿ, ವ್ಯಾಲ್ಯೂ ಆಫ್, ಇಲ್ಲಿ ವ್ಯಾಲ್ ಕಾಲಮನ್ನು ಕೊಡ್ತೀನಿ, ಕ್ಲೋಸ್ ಬ್ರ್ಯಾಕೆಟ್ ಎಂಟರ್. ಸೊ ಇಲ್ಲೇನಾಗುತ್ತೆ ಅಂದರೆ ಅಕಸ್ಮಾತಾಗಿ ಏನಾದರೂ ಈ ಒಂದು ಕಾಲಮ್ ವ್ಯಾಲ್ಯೂಸ್ ಏನಾದರೂ ಟೆಕ್ಸ್ಟಲ್ಲಿತ್ತು ಅಂದರೆ ನಮಗೆ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಯಾಕಂದರೆ ಟೆಕ್ಸ್ಟಲ್ಲಿದ್ದರೆ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಇಲ್ಲಿ ಈ ಒಂದು ವ್ಯಾಲ್ಯೂನ, ಈ ಟೆಕ್ಸ್ಟನ್ನು ವ್ಯಾಲ್ಯೂ ಕನ್ವರ್ಟ್ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಈ ಟೆಕ್ಸ್ಟ್ ಫಂಕ್ಷನ್ಸ್ಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಯೂಸ್ ಮಾಡ್ಕೋಬೋದು. ರೈಟ್. ಸೊ ಇಷ್ಟೊತ್ತರೆಗೂ ನೀವು ನೋಡಿದ್ರಿ ಟೆಕ್ಸ್ಟ್ ಫಂಕ್ಷನ್ಸು. ನಮ್ಮ ವಿಡಿಯೋ 23 ಮತ್ತು 24 ನೋಡಿ ಟೆಕ್ಸ್ಟ್ ಫಂಕ್ಷನ್ಸನ್ನು ಕಲ್ತ್ಕೊಳ್ಳಿ. ಸಪೋಸ್ ನೀವೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಏನಾದರೂ ಒಂದು ಒಳ್ಳೆ ಕೆರಿಯರ್ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ 9066078793 ಅಥವಾ ಇಮೇಲ್ ID enquiry@itsinc.in ಕಾಲ್ ಮಾಡಿ, ಮತ್ತು ನಮ್ಮ ವೆಬ್ಸೈಟ್ www.itsinc.in ಲಾಗಿನ್ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೋದು. ಜೊತೆಗೆ ಅನೇಕ ಉಚಿತ ಕೋರ್ಸ್ಗಳು ಲಭ್ಯ ಇರುತ್ತೆ, ಕನ್ನಡದಲ್ಲಿ ಕೂಡ ಇರುತ್ತೆ. ಅದನ್ನು ನೀವು ಎನ್ರೋಲ್ ಮಾಡಿಕೊಂಡು ಉಚಿತವಾಗಿ ಅನೇಕ ಸ್ಕಿಲ್ಸ್ಗಳನ್ನು ನೀವು ಡೆವಲಪ್ ಮಾಡ್ಕೋಬೋದು. ಇನ್ನೂ ನೀವೇನಾದರೂ ನಮ್ಮನ್ನು ಫಾಲೋ ಮಾಡದೇ ಇದ್ದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ಸ್ ಇರುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ತುಂಬ ಬೇಕು. ಕನ್ನಡದ ಒಂದು ಚಾನಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಒಂದು ಥಮ್ಸ್ ಅಪ್ಪನ್ನು ಕೊಡಿ. ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಸಲಹೆಗಳನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಸನ್ನು ತುಂಬ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಡ್ಯಾಕ್ಸ್ ಸೀರೀಸ್ ಬಗ್ಗೆ ತಿಳಿಸಿ, ಅವರು ಈ ಡ್ಯಾಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡು ಎಕ್ಸ್ಪರ್ಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.